ಒಂದು ಚಿತ್ರರಂಗಕ್ಕೆ ಒಂದು ಕೊಡುಗೆ ಕೊಡಬೇಕು ಅಥವಾ ಏನೋ ಒಂದು ಮಾಡಬೇಕು, ಎಲ್ಲದರಲ್ಲೂ ಸಕ್ರಿಯವಾಗಿರಬೇಕು ಅನ್ನೋ ಉದ್ದೇಶದಿಂದ ಎಲ್ಲ 3 ಜನ ನನ್ನ ಹತ್ರ ಬಂದು ವಿಚಾರವನ್ನು ಪ್ರಸ್ತಾಪ ಮಾಡಿದಾಗ ಇವತ್ತಿನ ವಾತಾವರಣ ಮತ್ತು ಇವತ್ತಿನ ಪರಿಸ್ಥಿತಿಯನ್ನು ಸಂಪೂರ್ಣವಾಗಿ ಬಿಡಿಸಿ ಹೇಳಿದಾಗ ಲೋಕೇಶ್ ಅವರು ಮತ್ತು ಇವರು ಅದರಲ್ಲಿ ತುಂಬ ನುರಿತರಾಗಿರೋದ್ರಿಂದ ಸೊ ಇವತ್ತು ಈ ಒಂದು ಇನಾಗ್ರೇಷನ್ ಫಂಕ್ಷನ್ನ ಇಟ್ಕೊಂಡು ತಮ್ಮೆಲ್ಲರ ಮುಂದೆ ಇಂಥ ಒಂದು ಸ್ಟುಡಿಯೋ ಓಪನ್ ಆಗ್ತಾ ಇದೆ ಅನ್ನೋದನ್ನು ತಮ್ಮೆಲ್ಲರ ಗಮನಕ್ಕೆ ತಂದು ಕರ್ನಾಟಕ ಚಿತ್ರರಂಗದಲ್ಲಿ ಒಂದು ಹೆಚ್ಚಿಗೆ ಸಕ್ರಿಯವಾಗಿ VFX ಅನ್ನು ಮಾಡ್ತಕ್ಕಂಥವ್ರು. ಯಾಕಂದರೆ ಟೆಕ್ನಿಷಿಯನ್ಸ್ ತುಂಬ ಜನ ಇದ್ದಾರೆ, ಇಲ್ಲ ಅಂತಲ್ಲ, ಬಟ್ ಅದರಲ್ಲೂ ಕೂಡ ಇಲ್ಲಿ ನಮ್ಮ ವಿಶೇಷತೆಗಳು ತುಂಬ ಇದ್ದಾವೆ. ಅದರಲ್ಲೂ ನಮ್ಮ ಇವರು ಮಾರುತಿಯವರು ತುಂಬಾ ಸಿನಿಮಾಗಳಿಗೆ ಕೆಲಸಗಳು ಮಾಡಿದ್ದಾರೆ, ಬಟ್ ಎಲ್ಲೂ ಕೂಡ ಅವ್ರ ಹೆಸರುಗಳನ್ನ ಅವ್ರು ಹೇಳ್ಕೊಳಕ್ಕೆ ಹೋಗಿಲ್ಲ, ಪ್ರೊಜೆಕ್ಟ್ ಆಗೋಕ್ಕೆ ಹೋಗಿಲ್ಲ. ಸೊ ಅದನ್ನೆಲ್ಲ ಇವತ್ತು ತಮ್ಮ ಮುಂದೆ ಅನಾವರಣಗೊಳಿಸ್ಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ತಾವು ಇವತ್ತೊಂದು ಇದಕ್ಕೆ ಇನಾಗ್ರೇಷನ್ ತಮ್ಮನ್ನೆಲ್ಲ ಕರೆಸಿದ್ದೀವಿ. ಇನ್ನು ಉಳಿದಾಗೆ ನಮ್ಮ ಕಮಲು ಮತ್ತು ಮಾರುತಿಯವರು ಮಾತಾಡಿ ರಾಜು ಅವರೆಲ್ಲ ವಿಚಾರಗಳನ್ನ ತಿಳಿಸ್ತಾರೆ. ನಮ್ಮ ಡಿಸ್ಟ್ರಿಬ್ಯೂಟರ್ ರಾಜು ಅವರು ಕೂಡ ಕೈ ಜೋಡಿಸಿದ್ದಾರೆ. ಥ್ಯಾಂಕ್ ಯು. ಡಿಸೈಡ್ ಮಾಡಿದ್ದೀವಿ ಬೆಸ್ಟ್ ಟೆಕ್ನಿಷಿಯನ್ಸ್, I can say best technicians in the whole world. We have Maruti, who is really very much expert into a lot of things. Plus almost industry ನಲ್ಲಿ 25 ವರ್ಷ ಲೋಕೇಶ್ ಅವರು ಇದ್ದಾರೆ. ನನಗೂ ತುಂಬ ಆಸೆ ಇತ್ತು CG VFX ಸ್ಟುಡಿಯೋ ಎಲ್ಲ ನನ್ನದೇ ಇರಲಿ ಅಂತ ಪ್ರೊಡಕ್ಷನ್ ಎಲ್ಲ. ಎಲ್ಲರಿಗೂ ನಮಸ್ಕಾರ. ನಮ್ಮ ಈ ಸ್ಟುಡಿಯೋ ಓಪನ್ ಇದೆ, ಎಲ್ಲರಿಗೂ ತುಂಬ ಥ್ಯಾಂಕ್ಸ್ ಹೇಳ್ತಿದ್ದೀನಿ. ಇದು ನಮ್ಮ ಒಂದು ಬಹುದಿನಗಳ ಒಂದು ನಿರೀಕ್ಷೆ ಇದೆ. ಒಂದು ಒಳ್ಳೆಯ ಸ್ಟುಡಿಯೋ ಮಾಡಬೇಕು ಬ್ಯಾಂಗ್ಳೂರಲ್ಲಿ, ಕನ್ನಡ ಚಿತ್ರರಂಗಕ್ಕೆ ಒಂದು ಒಳ್ಳೆಯ ಕೊಡುಗೆ ಕೊಡಬೇಕು ಅಂತೇಳಿ. ಆ ನಿಟ್ಟಿನಲ್ಲಿ ನಾವು ಒಂದಷ್ಟು ತಯಾರಿನ ಮಾಡಿಕೊಂಡು ಒಂದು 6 ತಿಂಗಳಿಂದ ನಾವು ಮಾಡ್ತಾಯಿದ್ವಿ. ಸೊ ಇವತ್ತು ಒಂದು ದಿವಸ ಏನಾಗಿದೆ, ಸುದಿನ ಅಂತಲೇ ಹೇಳ್ಬೋದು. ಎಲ್ಲನೂ ಕಾಲ ಕೂಡಿ ಬಂದಿದೆ. ಒಳ್ಳೆಯ ಒಂದು ಟೈಮಲ್ಲಿ ಎಲ್ಲ ಒಂದು ಚಿತ್ರರಂಗದ ಸಪೋರ್ಟಿಂದ ಹಿಡಿದು ಫಿಲಿಮ್ ಚೇಂಬರಿಂದ ಹಿಡಿದು ನಮ್ಮ ನಿರ್ಮಾಪಕರುಗಳಾಗಿರ್ಬೋದು, ನಿರ್ದೇಶಕರುಗಳಾಗಿರ್ಬೋದು, ಎಲ್ಲರೂ ತುಂಬಾ ಸಪೋರ್ಟ್ ಮಾಡಿ ನಮಗೆ ಇವತ್ತಿನ ದಿವಸ ಈ ಒಂದು ಈವೆಂಟ್ ಮಾಡೋದಕ್ಕೆ ಕಾರಣಕರ್ತಾಗಿದ್ದಾರೆ. ಎಲ್ಲರೂ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಒಂದಷ್ಟು ದಿನಗಳ 3 ಅಥವಾ 5 ವರ್ಷಗಳ ಕಾಲ ಥಿಯೇಟ್ರು ಕೂಡ ನಡೆಸಿದ್ದೀವಿ. ಹಾಗಾಗಿ ಎಲ್ಲ ಆಯಾಮಗಳಿಂದ ನೋಡಿದಾಗ ಈ ಚಿತ್ರರಂಗಕ್ಕೆ ಒಂದಷ್ಟು ಏನಾದರೂ ಕೊಡುಗೆ ಕೊಡಬೇಕು ಅಂತ ಅನಿಸಿ ನಾವು ಈ ಪೋಸ್ಟ್ ಪ್ರೊಡಕ್ಷನ್ ರಿಲೇಟೆಡ್ ಬಂದಾಗ ಒಂದಷ್ಟು ತಯಾರಿಗಳನ್ನು ಮಾಡಿಕೊಂಡು ಮಾಡಿದ್ವಿ. ಒಂದು ವರ್ಷದಿಂದ ಇದ್ರ ಬಗ್ಗೆ ಯೋಚನೆ ಮಾಡಿ ಈಗ ಆಲ್ರೆಡಿ ಒಂದು 4-5 ಸಿನಿಮಾಗಳು ಮಾಡಿದ್ವಿ. ಅದರಲ್ಲಿ ಆಲ್ರೆಡಿ ಒಂದು 4 ತಿಂಗಳು ಸಿನಿಮಾ ರಿಲೀಸ್ ಆಗಿದೆ, ಮಾರ್ಟಿನ್ ಅಂತೇಳಿ. ಅದಕ್ಕೂ ಕೂಡ ನಾವೇ ಮಾಡಿದ್ದು. ಈಗ 45 ಅಂತೇಳಿ ರಮೇಶ್ ರೆಡ್ಡಿ ಸರ್ ಮತ್ತು ಉಪೇಂದ್ರ ಸರ್, ಶಿವಣ್ಣ, ರಾಜ್ಬಿ ಶೆಟ್ಟಿ ಇವ್ರದ್ದು ಒಂದು ಸ್ಟಾರ್ ಕಾಸ್ಟಲ್ಲಿ 45 ಅಂತೇಳಿ ಕನ್ನಡ ಸಿನಿಮಾ, ಅರ್ಜುನ್ ಜನ್ಯ ಸರ್ ಡೈರೆಕ್ಷನ್ನು. ಈ ಸಿನಿಮಾಕ್ಕೆ ಕೆಲಸ ಮಾಡ್ತಾಯಿದ್ವಿ ಫಸ್ಟ್ ಹಾಫ್. ಬಟ್ ಬೆಂಗಳೂರಲ್ಲಿ ನಾವು ಸೆಟಪ್ ಆಗಿರೋದ್ರಿಂದ ಇಲ್ಲಿ ಕನ್ನಡ ಸ್ವಲ್ಪ ಜಾಸ್ತಿ ಫೋಕಸ್ ಮಾಡ್ತಿದ್ದೀವಿ. ಅದೇ ರೀತಿ ಬೇರೆ ಕಡೆಯಿಂದ ಬಂದವರು ನಮಗೇನು ತೊಂದರೆ ಇಲ್ಲ, ನಾವು ವಿ ಆರ್ ರೆಡಿ ಟು ಡೂ ಇಟ್. ನಮ್ಮದು ಟೀಮ್ ಕೂಡ ತುಂಬ ಚೆನ್ನಾಗಿದೆ. ಸದ್ಯಕ್ಕೆ ವಿ ಆರ್ ದಿ ಬೆಸ್ಟ್ ಇನ್ ದಿ ಇಂಡಸ್ಟ್ರಿ ಅಂತ ಹೇಳ್ಬೋದು. ಬ್ಯಾಂಗ್ಳೂರಲ್ಲಿ ಒಳ್ಳೆಯ ಒಂದು ಟೀಮ್ ಸಿಕ್ಕಿದೆ ನಮಗೆ. ಓಕೆ, ಅದನ್ನ ಇಟ್ಕೊಂಡು ಮುಂದುವರಿಸ್ತಾ ಇದ್ದೀವಿ. ಎಷ್ಟು ಜನ ವರ್ಕ್ ಮಾಡ್ಬೋದು ಇಲ್ಲ ಅಕಾಮಿಡೇಷನ್? ಇಲ್ಲಿ ಈಗ 30 ಎಂಪ್ಲಾಯ್ಸ್ ಹೈದರಾಬಾದ್ ಮತ್ತು ಚೆನ್ನೈ, ಅಲ್ಲಿ 20 ಜನ ಟೀಮ್ ಇಟ್ಕೊಂಡಿದ್ದೀವಿ. ಟೋಟಲ್ ಹೆಚ್ಚು ಕಡಿಮೆ ಒಂದು 100 ಜನ ವರ್ಕ್ ಮಾಡ್ತಾರೆ. ಮಿಥಫೆಕ್ಸ್ ಸ್ಟುಡಿಯೋ ಪ್ರೈವೇಟ್ ಲಿಮಿಟೆಡ್ ಅಂತೇಳಿ 100 ಜನ ವರ್ಕ್ ಮಾಡ್ತಾ ಇದ್ದೀವಿ. ರೀಸನಬಲ್ ರೇಟ್ ಇರುತ್ತೆ ಅಲ್ಲ ಖಂಡಿತ. ನೀವು ಮಾರ್ಕೆಟಲ್ಲಿ ಯಾವುದೇ VFX ಸ್ಟುಡಿಯೋಗೆ ಹೋಗಿ ನೀವು ಚೆಕ್ ಮಾಡಿದ್ರು ಕೂಡ ನಮ್ಮದು ಬಂದು 100% ಕಡಿಮೆ ಅಂತೂ ಇದ್ದೇ ಇರುತ್ತೆ. ನೀವು ರೇಟ್ನ ಚೆಕ್ ಮಾಡ್ಕೊಂಡು ಬರ್ಬೋದು. ಮತ್ತು ಹಂಗಂತ ಕ್ವಾಲಿಟಿ ಏನು ನಾವು ಕಡಿಮೆ ಮಾಡೋದಿಲ್ಲ, ಕ್ವಾಲಿಟಿ ಕಾಂಪ್ರಮೈಸ್ ಆಗದೆ ಎಷ್ಟು ಬೆಸ್ಟ್ ರೇಟಲ್ಲಿ ಮಾಡ್ಬೋದು, ನಮಗೆ ಅದೊಂದು ಕೊಡುಗೆ ಅಂತ ತಿಳ್ಕೊಂಡಿರ್ತೀವಿ. ನಮಗೆ ಹೆಚ್ಚಿಗೆ ಸಪೋರ್ಟ್ ಸಿಗಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಮಾಡ್ತಾ ಇದ್ದೀವಿ. ಪ್ರಾಜೆಕ್ಟ್ಸ್ ಬೀಟ್ ಕಾರ್ಪೊರೇಟ್ ಫಿಲಮು ಎಲ್ಲನೂ ವರ್ಕ್ ಮಾಡಿದ್ವಿ. ಆ್ಯಂಡ್ ವೆರಿ ಲಕ್ಕಿ ದ್ಯಾಟ್ ಲಾಸ್ಟ್ ಇಯರ್ ವಿ ಮೆಟ್ ಈಚ್ ಅದರ್ ಫೌಂಡ್ ಆ್ಯಂಡ್ ವಿ ಸ್ಟಾರ್ಟೆಡ್ ಮಿಥಫೆಕ್ಸ್ ಕಂಪನಿ. ಫಸ್ಟ್ ಫಿಲಮ್ ವಾಸ್ ಲೈಕ್ ಮಾರ್ಟಿನ್. ಸೊ ಮಾರ್ಟಿನಲ್ಲಿ ತುಂಬ ಚಾಲೆಂಜಸ್ ಇತ್ತು. ಸೊ ವಿ ವಾಂಟೆಡ್ ಟು ಟ್ರೈ ಟು ಇವನ್ ಗೆಟ್ ಲಾಟ್ ಆಫ್ ಟೆಕ್ನಾಲಜಿ ಇನ್ ಟು ದ ಇಂಡಸ್ಟ್ರಿ. ಸೊ ನಾನು ಆಲ್ರೆಡಿ ಬ್ಯಾಕ್ ಟ್ರ್ಯಾಕ್ ಮಾಡಿದಾಗ ಮೈ ಸ್ಟ್ರೆಂತ್ ಇಸ್ ಮೋರ್ ಆಫ್ ಎ ಡೆವಲಪರ್, ವರ್ಕ್ಡ್ ಇನ್ multiple domains alla. So very strong knowledge on the software side. So adrinda
we going to definitely revolutionize the entire industry because we are going to use major part of AI in our pipeline. Already AI ಬಂದು ಇಂಪ್ಲಿಮೆಂಟ್ ಮಾಡಿದ್ದೀವಿ. ಅದು ಎಷ್ಟು ದೂರ ಅಂದರೆ ಬೇಸಿಕ್ಲಿ ರಫ್ ಆಗಿ ಒಂದು ಲೈನ್ ಹೇಳಬೇಕು ಅಂದರೆ ಯು ರನ್ ಅ ಸ್ಕ್ರಿಪ್ಟ್ ಅಂದರೆ ಐಡಿಯಾ ಇದೆ, ಐಡಿಯಾನ ನೀವು ಕಂಪ್ಯೂಟರ್ಗೆ ಹಾಕಿ ಇಟ್ ವಿಲ್ ಕಂಪ್ಲೀಟ್ಲಿ ಗಿವ್ ಯು ಸ್ಕ್ರಿಪ್ಟ್, ಸ್ಕ್ರೀನ್ ಪ್ಲೇ, ಸ್ಟೋರಿ ಬೋರ್ಡ್, ಅದು ಪ್ರೀ ಪ್ರೊಡಕ್ಷನ್. ಅದಾದಮೇಲೆ ಆ ಪ್ರೀ ಪ್ರೊಡಕ್ಷನ್ ಡೇಟಾನ ಹಂಗೆ ನೀವು ಫೀಡ್ ಮಾಡಿದೆ ವಿ ಹ್ಯಾವ್ ಒನ್ ಮೋರ್ ಟೂಲ್ ವಿಚ್ ವಿಲ್ ಗಿವ್ ಯು ಅ ಕಂಪ್ಲೀಟ್ ಬ್ರೇಕ್ ಡೌನ್ ಆಫ್ ಫಿಲ್ಮ್ಗೆ ಎಷ್ಟು ಕಾಸ್ಟ್ ಆಗ್ಬೋದು, ಏನು ಬರುತ್ತೆ, ಎವ್ರಿಥಿಂಗ್ ಎಂಡ್ ಟು ಎಂಡ್. ಇದು ಪ್ರೋಟೋಟೈಪ್ ಇರೋದ್ರಿಂದ ವಿ ಆರ್ ಟ್ರೈಂಗ್ ಟು ಕನ್ಸಲ್ಟ್ ಮಲ್ಟಿಪಲ್ ಪೀಪಲ್, ಮಲ್ಟಿಪಲ್ ಸೂಪರ್ವೈಸರ್ಸ್, ಮಲ್ಟಿಪಲ್ ಡೈರೆಕ್ಟರ್ಸ್ ಆ್ಯಂಡ್ ಲಾಟ್ ಆಫ್ ಪೀಪಲ್ ವಿ ಹ್ಯಾವ್ I mean collectively working for the data. So basically ಯಾಕೆ ಇದು ಇಂಪ್ಲಿಮೆಂಟ್ ಮಾಡಬೇಕು ಅಂತ ಇದ್ದೀವಿ ಅಂದರೆ across world everyone is diving into this right now, be it a big company like technical or DNA, any company you name it, they're diving into AI very reason because we want like content hungry ತುಂಬಾ ಇದೆ ನಮ್ಮ audience ಅಲ್ಲ, so we wanted to give a very good quality with a high benchmark quality in that. So basically Nam MythFX Studio in one liner we have to say is like, so we have come into industry to put a value for the money and make sure our audience or the clients, whoever is coming, is completely satisfied on that. So as a round thing, so we wanted to first start with Karnataka industry because ille hutti ille belitirodu from very long time. We have seen so many things which we can change. We should take this industry to a next level. There's bigger opportunity, and of course we have multiple pods in Hyderabad, Chennai, and Kerala as well. So reason is that multiple people ಇಟ್ಟಿದ್ದೀವಿ ಅಂದರೆ multiple domains we wanted to get all the industry connected with to work together. So yeah, so we are venturing into a very big journey, and I'm really thankful for Kamal to be a part of it, and definitely is going to be adding a lot more value, I believe. And thanks for Lokesh because it's been a very tough journey like past 1 year, and really great thanks for my team because day and night work ಮಾಡಿದ್ದಾರೆ to get the stage. Almost 8 to 10 months after that to get the stage, and there's more to come, and you will see very soon you guys will see the updates coming in online alla, so you will know what exactly is MythFX Studios. We're going to just rock. ಪ್ರಾಜೆಕ್ಟ್ ವರ್ಕ್ ಮಾಡ್ತಾ ಇದ್ದೀವಿ. ಪ್ರಾಜೆಕ್ಟು ಓಕೆ ಆಗಿ ಅದೆಲ್ಲ ಆಯಿತು ಅಂದರೆ ಶೇರ್ ಮಾಡ್ಬೋದು. ಅದಕ್ಕೆ ಮುಂಚೆ ಶೇರ್ ಮಾಡಿದ್ರೆ ಇಟ್ ವಿಲ್ ಬಿ IP ಕಾನ್ಫ್ಲಿಕ್ಟ್ ಅಲ್ಲ, ಸೊ ದಟ್ಸ್ ಅ ರೀಸನ್. ಅಧ್ಯಕ್ಷರಾದಂಥ ಉಮೇಶ್ ಬಣಕರ್ ಅವರು, ಕಮಲ್ ಅವರಿಗೆ ಮತ್ತು ಇಲ್ಲಿ ಇರತಕ್ಕಂಥ ಎಲ್ರಿಗೂ ನನ್ನ ನಮಸ್ಕಾರಗಳು. ನನ್ನ ಸ್ನೇಹಿತರಾದ ಕಮಲ್ ಅವರು ದಿ ಶೂಟ್ ಅಂತ ಮಾಡಿದಾಗ ಹಲವಾರು ಕನಸು ಕಾಣ್ತಿದ್ರು. ಏನಾದ್ರು ಒಂದು ಹೊಸತನ ಕೊಡಬೇಕು ನಾನು ಚಿತ್ರರಂಗಕ್ಕೆ, ಏನಾದ್ರು ಮಾಡಬೇಕು ಅಂತಿದ್ರು, ಮತ್ತೆ ಪ್ರಾಜೆಕ್ಟ್ ಮಾಡ್ಬೇಕಂತ ಹೊರಟಿದ್ರು. ಯೋಚನೆ ಮಾಡಿ ಮಾಡಪ್ಪ ಅಂತ ಹೇಳ್ತಿದ್ದೆ. ಬೇರೆ ಏನಾದ್ರು ಮಾಡಬೇಕು ಅಂತ ಹೇಳ್ತಿದ್ರು. ಈಗ ನೋಡಿದರೆ ಒಂದು ಒಳ್ಳೆಯ ಸ್ಟುಡಿಯೋ ವರ್ಕ್ ಮಾಡಿ ಇದನ್ನೆಲ್ಲ ಮಾಡಿದ್ದಾರೆ. ಕನ್ನಡ ಚಿತ್ರರಂಗಕ್ಕೆ ಒಳ್ಳೆಯದಾಗಲಿ, ಹೊಸತನ ಟೆಕ್ನಿಷಿಯನ್ ಕೊಟ್ಟು ಹೊಸತನ ಕೊಟ್ಟು ನಮ್ಮ ಕನ್ನಡ ಚಿತ್ರರಂಗವನ್ನು ನೀವೆಲ್ಲರೂ ಸೇರಿ ಇನ್ನು ಮುಂದೆ ಬರಲಿ ಅಂತೇಳಿ ನಾನು ನಿಮಗೆ ಆರೈಕೆ ಮಾಡ್ತಾ ಇದ್ದೀನಿ. ಏನಿಲ್ಲ ಬ್ರದರ್, ಇಂದ ಹಿಡಿದು ಎಲ್ಲ ಓವರ್ ಎಲ್ಲವೂ ಬಂದು ಅದರಲ್ಲಿ ಸಿಗೋದ್ರಿಂದ ಸೊ ಅಲ್ಲೇನು ಕನ್ಫ್ಯೂಷನ್ ಆಗುವಂಥ ಸ್ಟೇಟಸ್ ಇರಲ್ಲ. ಅದಕ್ಕೆ ಅವ್ರಿಗೆ ಇವಾಗ ಒಂದು ಡೆಮೋ ಏನು ಮಾಡ್ಕೊತಾ ಇದ್ದಾರೆ, ಅದು ಅಂಡರ್ ಪ್ರೊಸೆಸಿಂಗ್. ಅದು ಪಕ್ಕ ಆದಮೇಲೆ ಅವಾಗ ನಿಮಗೆ ಕರೆದು ಅದನ್ನು ವಿತ್ ಡೆಮೋ ನಿಮ್ಗೆಲ್ರಿಗೂ ಕೂಡ ಅದನ್ನು ಎಕ್ಸ್ಪ್ಲೇಷನ್ಸ್ ಕೊಡ್ತಾರೆ. ಅದರಿಂದ ಒಬ್ಬ ನಿರ್ಮಾಪಕನಿಗಾಗಲಿ ಒಬ್ಬ ನಿರ್ದೇಶಕನಿಗಾಗಲಿ ಯಾವ ಮಟ್ಟದಲ್ಲಿ ಹೆಲ್ಪ್ ಆಗುತ್ತೆ, ಸೊ ಓವರ್ ಆಲ್ ಅದನ್ನು ಯಾವ ರೀತಿ ಮಾಡ್ಬೋದು ಅನ್ನೋದಕ್ಕೆ ಪ್ರಾಬಬಲಿ ಇನ್ನೊಂದು 15 days 1 monthಲ್ಲಿ ಕಂಪ್ಲೀಟ್ ಆಗುತ್ತಲ್ಲ. ಅದು ಒನ್ ಮಂತಲ್ಲಿ ಓವರ್ ಆಲ್ ಕ್ಲಿಯರ್ ಆಗುತ್ತೆ. ಅಂದರೆ ಬರೀ ಕಾನ್ಸೆಪ್ಟನ್ನ ಬಿಟ್ಟರೆ ಸಾಕು, ನಿಮ್ಗೆ ಅದರಲ್ಲಿ ಮಿಕ್ಕಿದ್ದು ಓವರ್ ಆಲ್ ಅಪ್ ಟು ಫಸ್ಟ್ ಕಾಪಿ ನಿಮ್ಗೆ ಏನಾಗುತ್ತೆ, ಏನು ಎಕ್ಸ್ಪೆಂಡಿಚರ್ ಆಗುತ್ತೆ, ಲೊಕೇಶನ್ ಏನೆಲ್ಲ ಬೇಕಾಗ್ತದೆ, ಮತ್ತು ಆರ್ಟಿಸ್ಟ್ಗಳು ಯಾರೆಲ್ಲ ಇದ್ದರೆ ವರ್ಕೌಟ್ ಆಗುತ್ತೆ
ಅನ್ನೋದನ್ನ ಸಂಪೂರ್ಣವಾದಂಥ 90% ರಿಸ್ಕು ಕಡಿಮೆ ಆಗುತ್ತೆ ಅದರಲ್ಲಿ ಅಂತಕ್ಕಂಥದ್ದು ಅವರ ಒಂದು ಉದ್ದೇಶ. ಸೊ ಇದನ್ನು ಫಸ್ಟು ಕರ್ನಾಟಕದಲ್ಲಿ ಮಾಡಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಚರ್ಚೆ ಆದಾಗ ಕಮಲ್ ಅವರಾಗಲಿ ನಮ್ಮ ಇವರಾಗಲಿ ಇವರು ಭಾಳ ಥಿಯೇಟರ್ಗಳನ್ನೆಲ್ಲ ನಡೆಸಿ ಎಲ್ಲ ಆಯಾಮದಲ್ಲೂ ಇದ್ದಾರೆ ಇವರು. ಇಲ್ಲಿ ಚಿತ್ರ ನಿರ್ಮಾಪಕರಾಗಿ, ಹಂಚಿಕೆದಾರರಾಗಿ, ಪ್ರದರ್ಶಕರಾಗಿ ನನ್ನ ಥಿಯೇಟರ್ ಪಕ್ಕದಲ್ಲೇ ನಡೆಸ್ತಾ ಇದ್ರಲ್ಲ ನೀವು, ರಟ್ಟಿಹಳ್ಳಿ ಹತ್ರ ನಮ್ಮ ಥಿಯೇಟರ್ ಪಕ್ಕದಲ್ಲಿ ಅವ್ರದ್ದು ಇನ್ನೊಂದು ಥಿಯೇಟರ್ ನಡೆಸ್ತಾ ಇದ್ರು. ಸೊ ಹೀಗಾಗಿ ಕಮಲ್ ಅವರು ಎಲ್ಲ ನುರಿತರನ್ನ, ಅವ್ರ ತಂತ್ರಜ್ಞರನ್ನ ಎಲ್ಲರನ್ನ ಜೊತೆಲಿ ಇಟ್ಕೊಂಡು ಇಂಥ ಒಂದು ಇದನ್ನು ಮಾಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಇದು ನಿರ್ಮಾಪಕರುಗಳಿಗೆ, ನಿರ್ದೇಶಕರುಗಳಿಗೆ ಸುಲಲಿತವಾಗಿ, ಸುಂದರವಾಗಿ, ಸರಳವಾಗಿ ಒಂದು ರೂಪ ತಾಳದಂತರೂ 100% ಸತ್ಯ. ಅದು ಮುಂದಿನ ದಿನದಲ್ಲಿ ಚಿತ್ರರಂಗಕ್ಕೂ ಕೂಡ ಪೂರಕವಾಗಿರುತ್ತೆ. ಹಾಗೆಯೇ ಬಜೆಟ್ ವೈಸು ಮತ್ತು ಕನ್ಫ್ಯೂಷನ್ ವೈಸು ಎಲ್ಲವೂ ಕ್ಲಿಯರ್ ಆಗುವಂಥ ಒಂದು ವ್ಯವಸ್ಥೆ ಇದೆ ಅಂತ ಹೇಳೋದು ಕೂಡ ತಪ್ಪಾಗಲಾರ್ದು. Released to Lata Mangeshkar, and second poetry book released through APJ Abdul Kalam. ಮತ್ತು ಇವಾಗ ಜಸ್ಟ್ entering into Limca Book of World Records for writing highest number of rubai in the world. Almost Umar Khayyam has written 140 rubai. I have written about 1780 rupees. So ಇವಾಗ ಜಸ್ಟ್ ನನಗೆ ಸಿನಿಮಾ ಅಂದರೆ ತುಂಬ ಪ್ರೀತಿ. ಅದಕ್ಕೋಸ್ಕರ VFX ನಮ್ಮದೇ ಇರಲಿ, CG ಮತ್ತು DI ಎಲ್ಲ ನಮ್ಮದೇ ಇದ್ದರೆ ನಾವು ಪ್ರೊಡಕ್ಷನ್ ಮಾಡ್ಬೋದು ಅಂತ ಆ ಕನಸಿಂದ. ಮತ್ತು ತುಂಬ ಜನ ಇದು VFXಗೆ ಹೋಗ್ತಾ ಇದ್ದಾರೆ. ಬೆಸ್ಟ್ ಟೆಕ್ನಿಷಿಯನ್ಸ್ ನಮಗೆ ಸಿಕ್ಕಿದ್ದಾರೆ. ಬಿಕಾಸ್ ದಿ ಟೀಮ್ ಇಸ್ ಮೋರ್ ದೆನ್ ಅಸ್. ದಿ ಟೀಮ್ ವಾಟ್ ವಿ ಹ್ಯಾವ್, they are the best in the world, I can definitely say. And they have been really, because ನಾನು ನೋಡಿದ್ದೀನಿ ಅವ್ರದ್ದು ಕೋಆಪರೇಷನ್, the way they perform, and 100%. ಅದಕ್ಕೋಸ್ಕರ ಇವ್ರ ಜೊತೆ ಸೇರಿಕೊಂಡು ನಾನು ಜಸ್ಟ್ ಕಂಟಿನ್ಯೂ ಮಾಡೋಣ ಅಂತ. ಇನ್ನೂ ದೊಡ್ಡಾಗಿ ಒಂದು ಸ್ಪೇಸ್ ತೊಗೊಳ್ತಾ ಇದ್ದೀವಿ ಅದಾದ್ಮೇಲೆ. ಅದರಂಥ ದೊಡ್ಡ ಜೋಕು ಇನ್ನೊಂದಿಲ್ಲ ಮೇಡಮ್. ಮಾಡೋರು ಎಲ್ಲಿದ್ರು ಮಾಡೇ ಮಾಡ್ತಾರೆ, ಆದರೆ ಪ್ರಮಾಣ ಕಡಿಮೆ ಆಗುತ್ತೆ. ಅದೇನು ಫುಲ್ ಪ್ಲೇಟ್ದಲ್ಲಿ ಇರುತ್ತಲ್ಲ ಅದು ಸ್ವಲ್ಪ ಕಡಿಮೆ ಆಗುತ್ತೆ. ಆಮೇಲೆ ಎಲ್ಲದಕ್ಕಿಂತ ಮುಖ್ಯವಾಗಿ ಹೊಸದಾಗಿ ಬರ್ತಕ್ಕಂಥ ತಾಂತ್ರಿಕ ವರ್ಗದವರು ಅಂತ ಏನಿರ್ತಾರೆ, ಅದು ತಂತ್ರಜ್ಞಾನವನ್ನು ಅರ್ಧಂಬರ್ಧ ತಿಳ್ಕೊಂಡು ಬಂದವ್ರಿಗೆ ಈಸಿ ಆಗುತ್ತೆ ಅಂತಕ್ಕಂಥದ್ದು. ಇಲ್ಲಿ ಕಮಿಷನ್ನು ಅದನ್ನೆಲ್ಲ ನೀವು ತಡೆಯೋಕ್ಕಾಗಲ್ಲ. ಅದು ಸಿನಿಮಾ ಮಾಡೋರು ಮೆಂಟಲಿ ಫಿಕ್ಸ್ ಆಗಿಬಿಡ್ಬೇಕು. ಒಂದು 15 to 20% ಅದು ಹೋಗುತ್ತೆ ಅಂತೇಳಿ. ಅದು ಯಾವ ರೂಪದಲ್ಲಿ ಹೋಗುತ್ತೆ, ಹೆಂಗೆ ಹೋಗುತ್ತೆ, ಅದನ್ನೆಲ್ಲ ಹೇಳೋಕ್ಕಾಗಲ್ಲ. ಹೋಗೋದು ಗ್ಯಾರಂಟಿ. ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬಾರ್ದು. ಆಮೇಲೆ ಬರೋರ್ನ ಮೆಂಟಲಿ ಫಿಕ್ಸ್ ಆಗೇ ಬರ್ತಾರೆ. ಅಕಸ್ಮಾತ್ ಫಿಕ್ಸ್ ಆಗಿ ಬರದೆ ಹೋದ್ರೆ ಬಂದು ಒಂದು ವಾರಕ್ಕೆ ಫಿಕ್ಸ್ ಆಗ್ತಾರೆ. ಇಂಡಸ್ಟ್ರಿಗಳು ಬೆಳೀತಾ ಇದೆ, ಟೆಕ್ನಾಲಜಿ ಬೆಳೆದಂಗೆ ನಮಗೆ ಪ್ರಾಬ್ಲಮ್ ಇರೋದು ಈಗ UFI ಮತ್ತೆ. ನಾನು ಇವಾಗ ಆ ವಿಚಾರ ಮಾತಾಡೋಕೆ ಸ್ಟಾರ್ಟ್ ಮಾಡಿದ್ರೆ ಬೇರೆ ಥರ ಇದೆ. ನಾನು ಕೆಲವು ಮಾಧ್ಯಮದಲ್ಲಿ ಇನ್ನೊಂದು ಮಾಧ್ಯಮದ ಬಗ್ಗೆ ಮಾತಾಡಬಾರ್ದು ಜನರಲ್ ಆಗಿ. ಆದರೆ ಇವತ್ತಿನ ಒಂದು ಪ್ರತಿಷ್ಠಿತ ಮಾಧ್ಯಮ, ಇವತ್ತಿನ ಒಂದು ಪ್ರತಿಷ್ಠಿತ ದಿನಪತ್ರಿಕೆಯಲ್ಲಿ ನಮ್ಮದು ಇಂಟರ್ವ್ಯೂ ಇದೆ. ಅದನ್ನು ದಯವಿಟ್ಟು ಸ್ವಲ್ಪ ಗಮನಿಸಿ. ಈ UFO ಕ್ಯೂಬ್ ಎಲ್ಲ ಪ್ರಾಬ್ಲಮ್ ಇಲ್ಲ ಮೇಡಮ್. ಅದು ಇತ್ತು, ಅದು ಒಂದು ಲೆವೆಲ್ಗೆ ಸಾಲ್ವ್ ಆಗ್ತಾ ಇದೆ. ಆದರೆ ಇನ್ನು ಮುಂದಕ್ಕೂ ಕೂಡ ಅದಕ್ಕೆ ಏನು ಬೇಕೋ ಪರ್ಯಾಯ ವ್ಯವಸ್ಥೆ ಮಾಡ್ಕೊಳ್ಳೋದಕ್ಕೆ ಅಕಾಡೆಮಿಯಿಂದ ನಾನು ಯಾರಿಗೆ ನಮ್ಮ ಸಾಧು ವಕೀಲ ಅವ್ರ ಜೊತೆಲಿ ಮಾತಾಡಿ ಅದು ಮನೇನೂ ಕೂಡ ಅಲ್ಲಿ ಕಾಗದ ಬಂದಿದೆ. ಅತಿ ಶೀಘ್ರದಲ್ಲೇ ಸ್ವಲ್ಪ ಎಲೆಕ್ಷನ್ಸು ಅವು ಇದರಿಂದ ಅವರು ಕೂಡ ಸ್ವಲ್ಪ ಬ್ಯುಸಿ ಇದ್ದರು. ಈಗ ನಾಡಿದ್ದು ಕೂತ್ಕೊಂಡು ಅದನ್ನು ಫೈನಲೈಸ್ ಮಾಡ್ತಾ ಇದ್ದೀವಿ. ನಮಗೆ ಜಾಸ್ತಿ ಕಂಟಕವಾಗಿರ್ತಕ್ಕಂಥದ್ದು ಪೈರಸಿ. ಇವತ್ತಿನ ಮಾಧ್ಯಮದ ಅಂತ ಹೇಳಿದಲ್ಲ ನಾನು, ಟೆಲಿಗ್ರಾಮ್ ಅಂತಕ್ಕಂಥ ಒಂದು ಆ್ಯಪ್ ಏನಿದೆ, ಆ ಟೆಲಿಗ್ರಾಮ್ ಅನ್ನೋ ಆ್ಯಪಲ್ಲಿ ಮೊನ್ನೆ ರಿಲೀಸ್ ಆಗಿರೋ ಶಿವಣ್ಣ ಅವ್ರ ಸಿನಿಮಾ ಭೈರತಿ ರಣಗಲ್ಲು ಕೂಡ ರಿಲೀಸ್ ಆಗಿದೆ. ಸೊ ಭೈರತಿ ರಣಗಲ್ಲು ಸಿನಿಮಾ ನಾನು ಒಂದು ಯಾವುದೋ ಮೊಬೈಲಲ್ಲಿ ಕೂತ್ಕೊಂಡು ಯಾವುದೋ ಕುಗ್ರಾಮದಲ್ಲಿ ಕೂತ್ಕೊಂಡು ಸಿನಿಮಾ ನೋಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಜನ ಥಿಯೇಟ್ರಿಗೆ ಯಾಕೆ ಬರ್ತಾರೆ? ಇವ್ರು ಯಾಕೆ ಥಿಯೇಟ್ರ್ ಕ್ಲೋಸ್ ಮಾಡಿದ್ರು, ನಾನು ಯಾಕೆ ಥಿಯೇಟ್ರ್ ಕ್ಲೋಸ್ ಮಾಡಿದ್ದೀನಿ? ಈಗ ಎಲ್ಲ ಅವ್ರು ಕೂತವ್ರು ನಮ್ಮ ರಾಜು ಅವರು ಥಿಯೇಟ್ರ್ಗಳನ್ನೆಲ್ಲ ಕ್ಲೋಸ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಯಾಕೆ ಅಂದರೆ ಈ ಒಂದು ಟೆಲಿಗ್ರಾಮ್ ಅಂತಕ್ಕಂಥ ಆ್ಯಪ್ನಿಂದ ಆಗುತ್ತಾ ಇರತಕ್ಕಂಥ ಅವಘಡದಿಂದ ಈ ರಾಜ್ಯ ಸರ್ಕಾರ ಆಗಲಿ, ಕೇಂದ್ರ ಸರ್ಕಾರ ಆಗಲಿ, ಈ ದೇಶದ ಪ್ರಧಾನಿ ಆಗಲಿ, ರಾಜ್ಯದ ಮುಖ್ಯಮಂತ್ರಿಗಳಾಗಲಿ ಪ್ರತಿಯೊಬ್ಬರೂ ಕೂಡ ಅದರ ಫಾಲೋವರ್ಸ್ ಇದ್ದಾರೆ. ಯಾವುದಕ್ಕೆ? ಟೆಲಿಗ್ರಾಮ್ಗೆ. ಅವರೊಬ್ಬರೇ ಅಲ್ಲ, ದೊಡ್ಡ ದೊಡ್ಡ ಸೆಲೆಬ್ರಿಟೀಸು, ನಮ್ಮ ಚಿತ್ರರಂಗದವರು ಕೂಡ, ಇಷ್ಟೇ ಅಲ್ಲ ನಿಮ್ಮ ಮಾಧ್ಯಮದವರು ಕೂಡ, ಪ್ರತಿಷ್ಠಿತ ಮಾಧ್ಯಮದವರು ನೀವು ಕೂಡ ಆ ಟೆಲಿಗ್ರಾಮ್ ಅನ್ನತಕ್ಕಂಥ ಆ್ಯಪಿನ ಫಾಲೋವರ್ಸ್ಗಳಾಗಿದ್ದೀರಿ. ಬಿಕಾಸ್ ಪ್ರಚಲಿತವಾಗಿ ಪ್ರಪಂಚದಲ್ಲಿ ನಡೀತಾ ಇರ್ತಕ್ಕಂಥ ಪ್ರಚಲಿತ ವಿದ್ಯಮಾನಗಳನ್ನ ತಿಳ್ಕೊಳ್ಳೋದಕ್ಕೋಸ್ಕರ ಅದಕ್ಕೆ ನೀವು ಫಾಲೋವರ್ ಆಗಿದ್ದೀರಿ, ನಿಜ. ಆದರೆ ಪರೋಕ್ಷವಾಗಿ ಮತ್ತು ಪ್ರತ್ಯಕ್ಷವಾಗಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರಕ್ಕೆ ಬೊಕ್ಕಸಕ್ಕೆ ಹೋಗ್ತಕ್ಕಂಥ ಹಣ, ತೆರಿಗೆ ರೂಪದಲ್ಲಿ ಹೋಗ್ತಕ್ಕಂಥ ಹಣ ಏನಿದೆ ಅದು ದೋಖ ಆಗ್ತದೆ. 24,400 ಕೋಟಿ ಲಾಸ್ ಆಗಿರೋದು. ಮೊನ್ನೆ ಎಲ್ಲ MP ಗಳಿಗೆ ಮತ್ತು ರಾಜ್ಯಸಭಾ ಮೆಂಬರ್ಸ್ಗಳಿಗೆ ಕಾಗದ ಬರೆದಿದ್ದೀನಿ. ಅತಿ ಶೀಘ್ರದಲ್ಲೇ ನಿಮಗೆಲ್ಲ ಕರೆದು ನಾನು ಅದ್ರದ್ದು ಅಕ್ನಾಲೇಜ್ಮೆಂಟು ಕೂಡ ಕೊಡ್ತೀನಿ.
ಅವ್ರನ್ನ ನಾನು ಕೇಳ್ಕೊಂತ ಇರೋದಿಷ್ಟೇ, ಚಳಿಗಾಲದ ಅಧಿವೇಶನ ಸ್ಟಾರ್ಟ್ ಆಗ್ತಿದ್ದಾಗ ದಯಮಾಡಿ ಆ ಟೆಲಿಗ್ರಾಮ್ ಅಂತಕ್ಕಂಥ ಆ್ಯಪ್ಗೆ ತಡೆ ಒಡ್ಲಿಕ್ಕೆ, ಏನೀಗ ನಾವು ಅದನ್ನ ಬ್ಯಾನ್ ಮಾಡಿ ಅಂತ ನಾನು ಹೇಳಲ್ಲ, ಬ್ಯಾನ್ ಅಂದ ತಕ್ಷಣ ಮತ್ತೆ CCI ಅಂತ ಓಪನ್ ಆಗುತ್ತೆ. ಅವರಿಗೆ ಒಂದು ನಿಬಂಧನೆಗಳನ್ನು ಹೇಳಿ ಅದಕ್ಕೊಂದು ನಿರ್ದಿಷ್ಟವಾದಂಥ ಒಂದು ಮಾನದಂಡವನ್ನು ಕೊಟ್ಟು ಚಿತ್ರರಂಗದ ಯಾವುದೇ ವಿಚಾರಗಳನ್ನು ಅವರು ಅವರ ಮಾಧ್ಯಮದಲ್ಲಿ ಎಕ್ಸ್ಪೋಸ್ ಮಾಡಬಾರ್ದು. ಮಾಡಿ ನ್ಯೂಸ್ಗಳು ಮಾಡಲಿ, ಎಂಟೈರ್ ಸಿನಿಮಾನೇ ಡೌನ್ಲೋಡ್ ಮಾಡ್ಕೊಂಡು ಕೂತ್ಕೊಂಡ್ರೆ ಚಿತ್ರರಂಗದ ಗತಿ ಏನಾಗಬೇಕು? ಥಿಯೇಟರ್ಗಳು ಏನಕ್ಕೆ ಬಾಗ್ಲಾಗ್ತಾ ಇದ್ದಾರೆ? ನಿರ್ಮಾಪಕರು ಯಾಕೆ ಸೂಸೈಡ್ ಮಾಡ್ಕೊತಾ ಇದ್ದಾರೆ? ತಂತ್ರಜ್ಞರೆಲ್ಲ ಯಾಕೆ ಮನೆಯಲ್ಲಿ ಖಾಲಿ ಕೂತಿದ್ದಾರೆ? ಇದನ್ನೆಲ್ಲವನ್ನು ನೋಡಿದಾಗ ಇದಕ್ಕೆ ಮೂಲ ಟೆಲಿಗ್ರಾಮ್ ಅಂತಕ್ಕಂಥ ಆ್ಯಪು. ದಯಮಾಡಿ ಇವತ್ತಿನ ಪತ್ರಿಕೆಯನ್ನ ತಾವು ನೋಡಲೇಬೇಕು. ಮುಗಿದಾದ್ಮೇಲೆ ನಿಮ್ಗೆ ಆಫ್ ದಿ ರೆಕಾರ್ಡ್ ಹೇಳ್ತೀನಿ ನಾನು ಯಾವ ಮಾಧ್ಯಮ ಯಾವ ಪತ್ರಿಕೆ ಅಂತೇಳಿ. ಪ್ರತಿಷ್ಠಿತ ಪತ್ರಿಕೆ ಅದು. ಅದರಲ್ಲೇ ನಮ್ಮ ಚಿತ್ರರಂಗದ ಅಷ್ಟೂ ಜನದ್ದು, ನಾನೊಬ್ಬ ಅಧ್ಯಕ್ಷನಾಗಿ ನನ್ನ ಸ್ಟೇಟ್ಮೆಂಟ್ ಇರ್ಬೋದು, ಇನ್ನು ಉಳಿದ ಹಾಗೆ ಎಲ್ಲ ವರ್ಗದವರು, ನಮ್ಮ ಪ್ರದರ್ಶಕ ವಲಯದಿಂದ ಅಧ್ಯಕ್ಷರಾದಂಥ KV ಚಂದ್ರಶೇಖರ್ ಅವರು ಮತ್ತೆ ರಕ್ಲೈನ್ ವೆಂಕಟೇಶ್ ಅವರು, ಬಹಳಷ್ಟು ಜನದ್ದು ಸ್ಟೇಟ್ಮೆಂಟ್ ನಮ್ಮ NN ಸುರೇಶ್ ಅವ್ರದ್ದು ಪ್ರತಿಯೊಬ್ಬರದ್ದು ಇದೆ. ದಯಮಾಡಿ ಅದನ್ನ ನೋಡಿ ಮೂಲ ಕಾರಣ. ಆಮೇಲೆ ಇವೆಲ್ಲ ಆಗೋದ್ರಿಂದ ಹೇಳಿದ್ರಿ ತಾವು ಇನ್ನೊಂದು ಮಾತು ಕೇಳಿದ್ರೆ, ಈ ತರ ಟೆಕ್ನಿಕಲಿ ಬೆಳೆದಂಗೆ ಅಂತ ಹೇಳಿದ್ರ, ಈ ತರ ಟೆಕ್ನಿಕಲಿ ಬೆಳೆಯೋದಕ್ಕೆ ಮಹತ್ವ ಆಗ್ಲಿ, ಗೌರವ ಆಗ್ಲಿ, ಪ್ರಾಧಾನ್ಯತೆ ಆಗ್ಲಿ, ಸ್ಥಾನಮಾನ ಆಗ್ಲಿ ಸಿಗೋದು ಯಾವಾಗ ಅಂದ್ರೆ ಇಂಥ ಮಾರಕವಾದಂತ ಟೆಲಿಗ್ರಾಮ್ಗಳ ಹಾವಳಿ ಇಲ್ದಿದ್ದಾಗ. ಇಂಥವಿತ್ತು ಅಂದ್ರೆ ಯಾವ ಟೆಕ್ನಾಲಜಿ ತಗೊಂಡು ಏನ್ ಮಾಡ್ತೀರಿ ಸರ್? ಯಾರು ಮಾಡೋದೇನಕ್ಕೆ? ಥಿಯೇಟರ್ಗೋಸ್ಕರ. ಥಿಯೇಟರ್ ಜನ ಬರಬೇಕು, ಥಿಯೇಟರ್ ಕೂತ್ಕೊಂಡು ಸಿನಿಮಾ ನೋಡ್ಬೇಕು, ನೋಡೋದು ಅದನ್ನ ಆನಂದ ಪಡಬೇಕು, ಪ್ರೊಡ್ಯೂಸರ್ಸ್ ಹಾಕಿದ ಬಂಡವಾಳ ವಾಪಸ್ ಬರಬೇಕು, ಚಿತ್ರರಂಗದ ಮಾಲೀಕರು, ಚಿತ್ರಮಂದಿರದ ಮಾಲೀಕರಿಗೆ ಟ್ಯಾಕ್ಸ್ ಕಟ್ಕೊಂಡು, ಕರೆಂಟ್ ಬಿಲ್ ಕಟ್ಕೊಂಡು, ಮೇಂಟೈನ್ ಮಾಡಿಕೊಂಡು, ಲಾಭ ಮಾಡಿಕೊಂಡು ತಮ್ಮ ಸಂಸಾರನ ಅವರು ಓದಬೇಕು. ಸೊ ಏನು ಮಾಡಲಿಲ್ಲ ಅಂತ ಒಂದು ಮಾತಿತ್ತು. ಏನೇನೋ ಮಾಡಬೇಕಾಯ್ತು, ಸ್ಟುಡಿಯೋಗಳು ಮಾಡಬೇಕಾಯ್ತು, ಏನೇನು ಮಾಡಬೇಕಾಯ್ತು. ಸರ್ಕಾರನೂ ಅದಕ್ಕೆ ಸಹಕಾರ ಕೊಡಲಿಲ್ಲ ಅಂತ ನೋವಿರುತ್ತೆ. ಬಟ್ ಇವಾಗ ನಮಗೆ 10 ಎಕರೆ 20 ಎಕರೆ ಬೇಕಾಗಿಲ್ಲ. ದೊಡ್ಡ ದೊಡ್ಡ ಸ್ಟುಡಿಯೋಗಳು, ರೆಕಾರ್ಡಿಂಗ್ ಸ್ಟುಡಿಯೋನೇ ಬೇಕಾಗಿಲ್ಲ. ಟೆಕ್ನಾಲಜಿ ಯಾವಾಗ ನಮ್ಮ ಕೈಗೆ ಬಂತು ಅವಾಗ ಎವ್ರಿಥಿಂಗ್ ಬಿಕಮ್ ಕಾಂಪ್ಯಾಕ್ಟ್. ಬಟ್ ಕಮಲರಾಜ್ ದೊಡ್ಡದಾಗಿ ಮಾಡಿದ್ದಾರೆ. VFX ಅವ್ರಿಗೆ ಹೋಗಿದ್ದೀವಿ ಅಂತ ಹೇಳಿದ್ರೆ ತುಂಬ ಖುಷಿ ಆಗುತ್ತೆ. ಯಾಕಂದ್ರೆ ತುಂಬ ನಿರ್ಮಾಪಕರಿಗೆ ಪೋಸ್ಟ್ ಪ್ರೊಡಕ್ಷನ್ ಮೋಸ್ಟ್ ಇಂಪಾರ್ಟೆಂಟ್. ಆಮೇಲೆ ಇವಾಗ VFX ಅನ್ನೋದು ಒಂದು ಬೆನ್ನೆಲುಬೆ ನಮಗೆ ಸಿನಿಮಾಗೆ. ಯಾಕಂದರೆ ಇಲ್ಲೇ ಒಂದು ಶಾರ್ಟ್ ತೆಗೆದು ಪ್ರಪಂಚದಲ್ಲಿ ಎಲ್ಲಿದ್ದರೂ ತೋರಿಸಬಹುದಂತ ಒಂದು ಅವಕಾಶ VFX ಅಲ್ಲಿದೆ. ನಮ್ಮ ಕಾಲದಲ್ಲಿ ಆ ಥರ ಅವಕಾಶ ಇರಲಿಲ್ಲ. ಅಲ್ಲಿಗೆ ಹೋಗ್ಬೇಕಾಗಿತ್ತು, ಅಲ್ಲೇ ಹೋಗ್ಬೇಕು. ಇವಾಗ ಇಲ್ಲಿದ್ದು ಈ ಪ್ರಪಂಚ ನಮ್ಮ ಹಿಂದೆ ಸೃಷ್ಟಿ ಮಾಡುವಂಥ ಅವಕಾಶ ಇದೆ. ಅಂಥ ಪ್ರಯತ್ನ ನಮ್ಮ ಕಮಲರಾಜ್ ಮಾಡಿದರೆ ತುಂಬ ಖುಷಿ ಆಗುತ್ತೆ. ಅವರು ಕಲಾವಿದರು ಮಾತ್ರ ಅಲ್ಲ, ನಿರ್ಮಾಪಕರು. ಇವಾಗ ಒಂದು ಸ್ಟುಡಿಯೋ ಒಂದಾಗಿದ್ದಾರೆ. ಇವತ್ತಿಂದ ಎಷ್ಟೋ ಜನ ನಿರ್ಮಾಪಕರಿಗೆ ಅನುಕೂಲ ಆಗುತ್ತೆ. ಈ ಸ್ಟಾರ್ಟೆಡ್ ಪ್ರೊಡಕ್ಷನ್ ಎವ್ರಿಥಿಂಗ್. ಒಳ್ಳೆಯ ಕಥೆಗಳೆಲ್ಲ ಆರಿಸ್ಕೊಂಡಿದ್ದಾರೆ. ನಮ್ಮಂಥ ನಿರ್ದೇಶಕರ ಸಲಹಾ ತಗೊಂಡಿದ್ದಾರೆ, ನಿರ್ಮಾಪಕರ ಸಲಹಾ ತಗೊಂಡಿದ್ದಾರೆ, ಪಾರ್ಟ್ನರ್ಸ್ ಇದ್ದಾರೆ, ಆಮೇಲೆ ಡಿಸ್ಟ್ರಿಬ್ಯೂಟರ್ ಇದ್ದಾರೆ. ಅದೇ ಒಂದು ಟೀಮ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ ಕಮಲರಾಜ್. ತಪ್ಪದೇ ಈ VFX ಸ್ಟುಡಿಯೋ ಅನುಕೂಲ ಆಗಲಿ ನಮ್ಮಂಥ ನಿರ್ಮಾಪಕರಿಗೆ, ನಿರ್ದೇಶಕರಿಗೆ ಅಂತ ನಾನು ಆಸೆ ಪಡ್ತಾ ಇದ್ದೀನಿ. ದೊಡ್ಡ ಮಟ್ಟದ ಆಗ್ಬೋದು, ಚಿಕ್ಕ ಮಟ್ಟದ ಆಗ್ಬೋದು, ನಿರ್ಮಾಪಕರಾಗಿ ನೋಡಬೇಕು. ದಟ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಯಾಕಂದರೆ ರೇಟ್ಗಳು ಆಕಾಶದಷ್ಟು ಇದೆ, ಮಧ್ಯದಲ್ಲಿದೆ, ಕೆಳಮಟ್ಟದಲ್ಲಿದೆ. ಬಟ್ ನೀವು ಚೆನ್ನಾಗಿರೋ ಕಾರಣದಿಂದ, ನಿಮ್ಮ ಬ್ಯಾಕ್ಗ್ರೌಂಡ್ ಚೆನ್ನಾಗಿರೋ ಕಾರಣದಿಂದ ನೀವು ಒಂದು ನಿರ್ಮಾಪಕರಿಗೆ ಪೂರಕವಾಗಿದೆ ಅಂತ ರಿಯಲ್ ಎಸ್ಟೇಟ್ನಲ್ಲಿ ಬೇರೆಲ್ಲ ಸಂಪಾದನೆ ಮಾಡ್ತಾ ಇದ್ದೀರಾ. ಒಂದು ಕ್ರೇಜ್ದಿಂದ ಬಂದಿದ್ದು ನೀವು ಸಿನಿಮಾ ಇಂಡಸ್ಟ್ರಿ ನನ್ನಿಂದ ಅನುಕೂಲ ಆಗಬೇಕು ಅನ್ನೋ ಉದ್ದೇಶದಿಂದ ಬರೋದ್ರಿಂದ ತಪ್ಪದೇ ನಿರ್ಮಾಪಕರಿಗೆ ಅನುಕೂಲವಾಗಿರಬೇಕು, ಅವ್ರ ಪರವಾಗಿ ನೀವು ಕೆಲಸ ಮಾಡಿದ್ರೆ ಚೆನ್ನಾಗಿರುತ್ತಂತ ನನ್ನ ಆಸೆ ಅಷ್ಟೇ. ಬಿಕಾಸ್ ಇವಾಗ ನಿರ್ಮಾಪಕರು ಸಿನಿಮಾ ಮಾಡೋದು ತುಂಬ ಕಷ್ಟ ಆಗಿದೆ, ಬಿಡುಗಡೆ ಮಾಡೋದು ಇನ್ನೂ ಕಷ್ಟ ಇದೆ. ನೀವೊಂದು ಚಾನಲ್ ಹೇಳಿದ್ರ, ಅಂದರೆ ರಿಲೀಸ್ ಮಾಡೋಕ್ಕೆ ಒಂದು ಅನುಕೂಲ ಇದೆ. ಈ ಥರ ಐ ಆಮ್ ಟೈಅಪಿಂಗ್ ವಿತ್ ಸಮ್ ಮಾಲ್ ಓನರ್ಸ್ ಅಂತ ಕರೆದು ಮಾಡ್ಕೊಂಡಿದ್ದೀನಿ ಅಂತ. ನಿಮ್ಮ ನಿರ್ಮಾಣದಲ್ಲಿ ಇರೋದು ಮಾತ್ರ ಅಲ್ಲ, ನಿಮ್ಮ ಹತ್ರ ಬರುವಂಥ ನಿರ್ಮಾಪಕರಿಗೂ ಆ ರೀತಿ ಒಂದು ದಾರಿ ತೋರಿಸೋದು ಚೆನ್ನಾಗಿರುತ್ತೆ. ಯಾಕಂದರೆ ಚಾಂಬರ್ ಕಷ್ಟಗಳು ಎಲ್ಲ ನಮ್ಮ ಬನ್ಕರ್ ಅವರು ಹೇಳಿದ್ದಾರೆ. ಯಾಕಂದರೆ ಅಲ್ಲೇ ಇರ್ತಾರೆ 24 hours, ಸಿನಿಮಾರಂಗ ಅಂತ. ಅದರಿಂದ
ಅಂಥವ್ರ ಸಲಹೆ ನೀವು ತಗೊಳ್ಳಿ. ನಮ್ಮಂತರ ಅನುಭವನೂ ನೀವು ಸೇರಿಸ್ಕೊಂಡು ನಿರ್ಮಾಪಕರಿಗೆ ಅನುಕೂಲವಾಗಿ ಮಾಡಿಕೊಡ್ಬೇಕಂತ ನಾನು ಐ ಆಮ್ ರಿಕ್ವೆಸ್ಟಿಂಗ್ ಯು. ದಯವಿಟ್ಟು ನಿರ್ಮಾಪಕರು ಸಹಾಯ ಮಾಡಿ. ಈ VFX ಸ್ಟುಡಿಯೋ ಚೆನ್ನಾಗಿ ಬೆಳೆಯಬೇಕು. ಪ್ರತಿ ವರ್ಷ 50 ಚಿತ್ರ 100 ಚಿತ್ರ ಮಾಡೋಷ್ಟು ಬರಲಿ ಅಂತ ನಾನು ಆಸೆ ಪಡ್ತೇನೆ. ಬೆಸ್ಟ್ ಆಫ್ ಲಕ್ ಟು ಆಲ್. ಗಾಡ್ ಬ್ಲೆಸ್ ಯು.